ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ಗೆ ಬಂದಿದ್ದೀವಿ. ಇವತ್ತೊಂದು ತಂದೂರಿ ಐಟಮ್ನ ಮನೆಯಲ್ಲೇ ಹೆಂಗೆ ಮಾಡೋದು ಅಂತ, ತಂದೂರಿ ಕಲ್ಮಿ ಕಬಾಬ್ನ ಮನೆಯಲ್ಲೇ ಮಾಡೋಣ, ಖುಷಿಯಾಗಿ ತಿನ್ಸೋಣ ಅಂತೇಳಿ ಈಸಿಯಾಗಿ ಕಲ್ತ್ಕೊಳ್ಳಿ, ಬೇಗ ಮಾಡ್ಕೊಳ್ಳಿ. ಏನು ಮಸಾಲೆ ಬೇಕು ಅಂತ ಬನ್ನಿ, ಖುಷಿಯಾಗಿ ಅನ್ನಿ. ಈಗ ಸ್ವಲ್ಪ ಶುಂಠಿ ಕಟ್ ಮಾಡ್ಕೊಂಬಿಡೋಣ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕೋಣ. ಒಂದು 6 ಹಸಿಮೆಣ್ಸಿನ್ಕಾಯಿ ಹಾಕೋಣ. 2 ಪೀಸು ಚಕ್ಕೆ, ನಮ್ಮ ಮಾಮೂಲಿ ಇದ್ದೇ ಇದೆಯಲ್ಲ, 2 ಪೀಸ್ ಲವಂಗ, 1 ಅನಾನಸುವ, ಬ್ಲ್ಯಾಕ್ ಪೆಪ್ಪರು 1 ಸ್ಪೂನು, ಸ್ವಲ್ಪ ಹಳದಿ, ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಧನಿಯಾ ಪುಡಿ, ಇದೆಲ್ಲ ಹಾಕ್ಕೊಂಡಿದ್ದೀವಿ. ಬೆಳ್ಳುಳ್ಳಿ ಹಾಕಿದ್ದೀವಿ, ಶುಂಠಿ ಹಾಕಿದ್ವಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ. ಕಲ್ಲರ್ ಹಾಕಂಗಿಲ್ಲ, ಏನು ಹಾಕಂಗಿಲ್ಲ. ಈಗ ಪುದೀನ ಹಾಕಿದ್ದೀನಿ, ಕೊತ್ತಂಬರಿ ಕಟ್ ಮಾಡಿದ್ದೀನಿ, ಈಗ ಪಾಲಕ್ ಕಟ್ ಮಾಡ್ತಾ ಇದ್ದೀನಿ. ಯಾವುದು ಕಲ್ಲರೇ ಬೇಡ, ಇದನ್ನೇ ಹಾಕೋದು, ಕ್ಲೀನಾಗಿ ರುಬ್ಬೋದು. ಪಾಲಕ್ಕು ನೋಡಿ, ಈಗ ಪಾಲಕ್ಕು ಪುದೀನ ಈ ಮೂರನ್ನು ಮಿಶ್ರಣ ಮಾಡು, ನೀಟಾಗಿ ತೊಳೆದ್ಬಿಟ್ಟು ರುಬ್ಬಿಟ್ಟು ಇದಕ್ಕೆ ಹಾಕೊಂಬಿಡು. ರುಬ್ಕೊಂಡು ಗಟ್ಟಿಗೆ ಬಂದ್ಬಿಡು. ಬಾಯಿಲೆ 1 ಕಪ್ಪು ಸ್ಪೂನು ಮೊಸರು ಕೊಡ್ತೀನಿ. ಬಾಯಿಲೆ 1-2 ಸ್ಪೂನು ಮೊಸರು ಹೋಗೋಣ. ಈಗ ನೋಡಿ, ಈ ಥರ ಕುಯ್ಕೋಬೇಕು. ಈಗ ನೋಡಿ, ಚಿಕನೆಲ್ಲ ನೀಟಾಗಿ ತೊಗೊಂಡು ನೀಟಾಗಿ ಕುಯ್ದಿದ್ದೀನಿ. ಮಸಾಲೆ ರುಬ್ತಾ ಇದೆ, ವಾಯ್ಸ್ ಬರ್ತಾ ಇದೆ. ಈಗ ತರುವುದು, ಅದ್ರ ಜೊತೆಗೆ ಚೆನ್ನಾಗಿ ಮಿಶ್ರಣ ಮಾಡುವುದು, ಒಂದು 20 ನಿಮಿಷ ತಂಗಳಪೇಟೆಯಲ್ಲಿ ನೆನೆಯುವುದು. ನೆಂದಾದ್ಮೇಲೆ ಇಡೋದು. ನೀಟಾಗಿ ಇಲ್ಲೇ ಮಾಡ್ತೀನಿ, ಹೆಂಗೆ ಅಂತ ನೋಡ್ತಾ ಇದ್ದೀನಿ. ಈಗ ನಮ್ಮ ರೋಹಿತ ರುಬ್ಕೊಂಬಂದ್ಬಿಟ್ಟಿದ್ದಾನೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಡೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದಕ್ಕೆ ಚೆನ್ನಾಗಿ ಕಲಿಸ್ಬಿಡೋಣ. ಈಗೇನು ಕಲಿಸ್ಕೊಂಡಿದ್ದೀವಿ, ಇದಕ್ಕೆ ಇವಾಗ ಹಿಂಗೆ ಹಾಕ್ಬಿಡೋದು. ನೋಡಿ, ಎಷ್ಟು ಈಸಿ ಅಲ್ವಾ? ಏನೋ ದೊಡ್ಡ ಕಷ್ಟ, ಎಲ್ಲೋ ಮಾಡ್ತೀವಪ್ಪ, ಏನೋ ಇದು ಹಂಗೆ ಮಾಡಿಬಿಡ್ತಾರೆ, ಹಿಂಗೆ ಮಾಡಿಬಿಡ್ತಾರೆ ಅನ್ಕೊತೀರ. ಎಲ್ಲ ಈಸಿ ಇರುತ್ತೆ. ನೀವು ನೋಡ್ಕೊಂಡು ಕಲ್ತ್ಕೊಬಿಟ್ರೆ ಇದರಷ್ಟು ಖುಷಿ ಯಾವುದೂ ಇರಲ್ಲ. ಸ್ವಲ್ಪ ಮಸಾಲೆ ಇಟ್ಕೊಂಡಿದ್ದೀನಿ. ತಂದೂರಿ ಥರ ಹೆಂಗೆ ಮಾಡಬೇಕು ಅಂದಾಗ ಅದ್ರ ಮೇಲೆ ಒಂಚೂರು ಹಾಕಿ ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಒಳಗಡೆ ಆ ಮಾಂಸದೊಳಗಡೆ ಎಲ್ಲ ಹಾಕಿದಾಗ ಈ ಥರ ಇರುತ್ತೆ. ಎಲ್ಲ ಕಲಿಸಿದ್ದೀನಿ. ಈಗ ತೊಗೊಂಡೋಗ್ಬಿಟ್ಟು, ರೋಹಿತ ಇದನ್ನು ತಂಗಳಪೇಟೆಯಲ್ಲಿ ಇಟ್ಬಿಟ್ಟು ಬಂದ್ಬಿಡಪ್ಪ, ಒಂದು ಅರ್ಧ ಗಂಟೆ ನೆಂದ್ಬಿಡ್ಲಿ. ನೆಂದಾದ್ಮೇಲೆ ಆ ಉಪ್ಪು ಖಾರ ತಿಂತಾಯಿದ್ರೆ ಮನೆಯಲ್ಲೇ ಮಾಡ್ಕೋಬೇಕು ಅಂತ ಜನ ಎಲ್ಲ ಕಾಯ್ತಾ ಇದ್ದಾರೆ. ಬೇಗ ತೊಗೊಂಬರು ರೋಹಿತ. ಅದ್ರ ಜೊತೆಗೆ ಫಸ್ಟ್ ಹೆಂಚು ತಗೋಬಾ, ಹೋಗಿ ತಂಗಳಪೇಟೆಯಿಂದ ಒಂದು 2 ನಿಮಿಷ ಬಿಟ್ಟು ತಗೋಬಾ. ನಾನಿಲ್ಲಿ ಎಣ್ಣೆ ಕಾಯಿಸ್ತಾ ಇರ್ತೀನಿ. ರೋಹಿತ ತಂದು ಕೊಟ್ಬಿಡು ಮಗ.
ಹಾಂ, ಓಕೆ, ನೆಂದಿದೆ ಚೆನ್ನಾಗಿ. ಈ ಥರ ನೆಂದು ಚೆನ್ನಾಗಿ ಒಂದು ಅರ್ಧ ಗಂಟೆ ಪರಿಪೂರ್ಣತೆಯಿಂದ ಇದ್ದರೆ, ಅದು ಒಂದು ಅರ್ಧ ಗಂಟೆ 1 ಅವರ್ 2 ಅವರ್ ನೆಂದ್ಬಿಟ್ರೆ ಒಳಗಡೆ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ಎಳ್ಕೊಂಡು ತಿನ್ನೋಕ್ಕೂ ಆ ಖಾರ, ಆ ಉಪ್ಪು, ಆ ಹುಳಿ, ಮೊಸರೆಲ್ಲ ಹಾಕಿದ್ದೀವಲ್ಲ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಪರ್ಫೆಕ್ಟಾಗಿರುತ್ತೆ. ನೋಡಿ, ಇವಾಗೆಲ್ಲ ಕಲ್ಸ್ಕೊಂಬಂದಿದ್ದೀನಿ, ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಈಗ ತಂದಿದ್ದೀನಿ. ದೀಪಾಲಂಕಾರ ಬೆಳಗಿಸಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಇದರಲ್ಲೇ ನೋಡಿ, ಮನೆಯಲ್ಲೇ ಹಿಂಚಿಟ್ಕೊಳ್ಳಿ, ನೀಟಾಗಿ ಎಳೆ ಕಾವು ಇಟ್ಕೊಂಡು ನೀಟಾಗಿ ತಿರುಗಿಸ್ಕೊಡ್ತಾ ಇರಿ. ತಿರುಗಿಸ್ಕೊಟ್ಟಾಗಬೇಕು. ತಿಂತಾ ಇದ್ರೆ ಮಜಾನೇ ಬೇರೆ. ಯಾಕೆ ಹೋಟ್ಲಿಗೆ ಹೋಗ್ತೀರಾ? ಮನೆಯಲ್ಲೇ ಮಾಡ್ಕೋಬೋದಲ್ಲ. ಎಲ್ಲ ಪದಾರ್ಥಗಳು ಮನೆಯಲ್ಲೇ ಮಾಡ್ಬೋದು. ಯಾವತ್ತೋ ಬೇಕಾದಾಗ ಹೋಟ್ಲಿಗೆ ಹೋಗ್ಬೋದು, ಕಲ್ತ್ಕೊಂಡು ಬರ್ಬೋದು. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಂತ ಕಲ್ತ್ಕೊಂಬಂದು ನೀವು ಮನೆಗಳಲ್ಲಿ ಮಾಡಿ. ನಾವು ಈ ಥರ ಅಡುಗೆಗಳನ್ನೆಲ್ಲ ನೋಡಿಕೊಂಡೇ ಕಲ್ತಿರೋದು. ಕಲಿಬೇಕು, ರುಚಿಯಾಗಿ ಮಾಡಬೇಕು, ಮನೆಯಲ್ಲೇ ತಿನ್ನಬೇಕು. ಚಂದ್ರು ಅಂತ ತೋರಿಸ್ತಾ ಇರ್ತಾರೆ, ಅಡುಗೆ ಮಾಡಿ ಹಾಲಿ ಏನಂತೀರ? ಈಗ ನೋಡಿ, ಎಣ್ಣೆ ಚೆನ್ನಾಗಿ ಕಾದಿದೆ. ಇದು ಉಪ್ಪು ಖಾರ ಹುಳಿ ಚೆನ್ನಾಗಿ ಹಿಡಿದಿದೆ. ಏನೋ ಆಯ್ತಾ, ಮನೆಯಲ್ಲೇ ಇತ್ತು ಮಸಾಲೆ ಹಾಕ್ಕೋಬೇಕು, ಖುಷಿಯಾಗಿ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿ ಒಂಚೂರು ಇದ್ರ ಮೇಲೆ ಹಿಂಗೆ ಹಾಕಿ ಏನು ಚಿಕನ್ ಬೇಗ ಬೆಂದೋಗುತ್ತೆ, ತುಂಬ ಲೇಟ್ ಅಂತೂ ಆಗೋದಿಲ್ಲ. ನೋಡಿ, ಕಲ್ಮಿ ಕಬಾಬ್ ಮನೆಯಲ್ಲೇ ಮಾಡಿ, ಮನೆಯಲ್ಲೇ ತಿನ್ನಿ, ಖುಷಿಯಾಗಿ ಅನ್ನಿ ಅನ್ನೋದಕ್ಕೆ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಡೆಯಿಂದ ಕಲಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಚೆನ್ನಾಗಿರುತ್ತೆ. ಹೇಳ್ಕೊತಾ ಇರೋದು ಆಹಾ ಅಂತ ತಿಂತಾ ಇರೋದೆ. ನೋಡಿ, ಕಲ್ಮಿ ಕಬಾಬ್ ರೆಡಿಯಾಗಿದೆ. ಇಂಧನ ಆಫ್ ಮಾಡೋದೆ. ಈಗ ಒಂದೊಂದೇ ಪೀಸ್ನ ನೋಡಿ ಹಿಂಗೆ ತೆಗಿಯೋದು, ಈ ಥರ ಕೊಡೋದು. ಈಗ ನೋಡಿ, ಮನೇಲಿ ಮಾಡಿದ್ವಿ, ಖುಷಿಯಾಗಿ ಎಲ್ಲ ನಿಮ್ಗೆ ತೋರಿಸಿದ್ವಿ ಕಲ್ಮಿ ಕಬಾಬ್. ಈಗ ಹೆಂಗಿದೆ ಅಂದರೆ ರುಚಿ ನೋಡ್ಬಿಡೋಣ, ನಿಮ್ಗೊಂದ್ಸಲ ಹೇಳ್ಬಿಡೋಣ. ಆಹಾ, ಆಹಾ, ಸೂಪರ್ ಆಗಿದೆ. ನೋಡಿ ಎಷ್ಟು ಸ್ಮೂತಾಗಿ, ಎಷ್ಟು ನೀಟಾಗಿ ಬೆಂದಿದೆ. ಇಷ್ಟು ಬೆಂದು ಇಷ್ಟು ರುಚಿ ಕೊಟ್ಬಿಟ್ರೆ ಮನೆಯಲ್ಲೇ ಮಾಡೋದು, ಮನೆಯಲ್ಲೇ ತಿನ್ನೋದು. ಚಂದ್ರು ಅಂಕಲ್ ತೋರಿಸೋರೆ ಮನೆಯಲ್ಲೇ ಮಾಡಿ ಮಮ್ಮಿ ಅನ್ಬೇಕು. ಕಲ್ತ್ಕೊಳ್ಳಿ ಬೇಗ. ಎಲ್ಲ ಬ್ಯಾಚುಲರ್ಸ್ಗೂ ಯೂಸ್ ಆಗುತ್ತೆ, ಎಲ್ಲರಿಗೂ ಯೂಸ್ ಆಗುತ್ತೆ. ಕಲ್ತ್ಕೊಂಡಾದ್ಮೇಲೆ ರುಚಿ ಬರುತ್ತೆ. ರುಚಿ ಆದಮೇಲೆ ಚಂದ್ರು ನೆನ್ಸ್ಕೊತಾ ಇರಬೇಕು. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದ್ಸಲ ಬೆಲ್ ಬಟನ್ ಒತ್ಬಿಡಿ. ನಮ್ಮದು ಚಂದ್ರು ಕ್ಯಾಟರ್ಸ್ ಅಂತ ಇದೆ. ನಿಮ್ಗೆ ಏನನ್ನ ಅಡುಗೆ ಬೇಕು, ರುಚಿಯಾಗಿ ಮನೆಗೆ ಬರಬೇಕು ಅಂದರೆ 10 ಜನಕ್ಕೂ ರೆಡಿ, 100 ಜನಕ್ಕೂ ರೆಡಿ, 1,00,000 ಜನಕ್ಕೂ ರೆಡಿ. ಬರೋಣ, ನಿಮ್ಮ ಮನೇಲಿ ಅಡುಗೆ ಮಾಡೋಣ. ಇವತ್ತು ನಿಮ್ಮ ಮನೆಗೆ ಅಡುಗೆ ತೋರಿಸಿದ್ದೀನಿ. ಕಲ್ತ್ಕೊತಾ ಇರಬೇಕು, ಖುಷಿಯಾಗಿ ಮಾಡ್ಕೊಳ್ಳಿ. ಹೋಗಿ ಬರುತ್ತೇನೆ ಮುಂದಿನ ಅಡುಗೆಗೆ.